ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಆಕ್ಟ್ ಮಾಡಿ ಮತ್ತು ನಿರ್ದೇಶಿಸಿರುವ ಲವ್ ಮಾಕ್ಟೇಲ್ 3 ಸಿನಿಮಾದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಲವ್ ಮಾಕ್ಟೇಲ್ 3 ಇದು ಲವ್ ಮಾಕ್ಟೇಲ್ ಸೀರೀಸ್ನಲ್ಲಿ ಬಂದಿರುವಂತಹ 3ನೇ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ಒಬ್ಬ ತಂದೆ ಮತ್ತು ಮಗಳ ಬಾಂಡಿಂಗ್ನಲ್ಲಿ ಬೇಸ್ಡ್ ಆಗಿರುವಂತಹ ಸ್ಟೋರಿ ಇದಾಗಿದೆ. ಇನ್ನು ಈ ಸಿನಿಮಾ ಸ್ಟಾರ್ಟ್ ಆಗೋದು ಲವ್ ಮಾಕ್ಟೇಲ್ ಪಾರ್ಟ್ 1ನ ಒಂದು ಗ್ಲಿಮ್ಸ್ ಒಂದಿಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫ್ನ ನಾವು ನೋಡೋದಾದ್ರೆ ಅಲ್ಲಲ್ಲಿ ಕಾಮಿಡಿ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸಿದ್ರೂ ಕೂಡ ಮಿಕ್ಕಿದೊಂದು ಕಡೆ ಎಲ್ಲೋ ಕಾಮಿಡಿ ಲ್ಯಾಗ್ ಅಂತ ಅನಿಸಿ ಇಂಟರ್ವೆಲ್ ಟೈಮ್ ಅಷ್ಟೊತ್ತಿಗೆ ಸ್ವಲ್ಪ ಸ್ಟೋರಿ ಪಿಕಪ್ ಆಗಿ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ವಿಷಯಕ್ಕೆ ಬರುವುದಾದರೆ ಸ್ಟೋರಿ ಪ್ಲಾಟ್ ಪೂರ್ತಿ ಸೆಕೆಂಡ್ ಹಾಫ್ ಅಲ್ಲೇ ಮೂವ್ ಆಗೋದ್ರಿಂದ ಮತ್ತೆ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿ ಎಂಡ್ ಮಾಡಿರೋದ್ರಿಂದ ಓವರ್ ಆಲ್ ಆಗಿ ನಾವು ಈ ಸಿನಿಮಾನ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದ್ರೆ ಇದು ಒಂದು ಆವರೇಜ್ ಸಿನಿಮಾ ಅಂತ. ಲವ್ ಮಾಕ್ಟೇಲ್ 3 ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ ಒಂದು ಸ್ವಾರ್ಥ ಮಹಿಳೆ ತನ್ನ ಮೊಮ್ಮಗಳನ್ನು ಅನಾಥಾಶ್ರಮಕ್ಕೆ ತನ್ನ ಮಗಳು ಮಾಡಿದ ತಪ್ಪನ್ನು ಮುಚ್ಚಿಡಲು ಅನಾಥಾಶ್ರಮಕ್ಕೆ ಬಿಟ್ಟಿರುತ್ತಾಳೆ. ಆದರೆ ಇದನ್ನು ಕಂಡ ಆದಿ ಆ ಹುಡುಗಿಯಲ್ಲಿ ತನ್ನ ಹೆಂಡತಿ ನಿಧಿಯನ್ನು ಕಂಡು ದತ್ತುಗೆ ತಗೊಂಡಿರುತ್ತಾನೆ. ಇದಾದ್ಮೇಲೆ ಆ ಹುಡುಗಿ ಹೇಗೆ ಚೇಷ್ಟೆ ಮಾಡುತ್ತಾಳೆ ಮತ್ತು ಅದನ್ನು ಆದಿ ತನ್ನ ಫ್ರೆಂಡ್ ವಿಜು ಮತ್ತು ಮನೆ ಕೆಲಸದವರು ಹೇಗೆ ಭರಿಸುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಆ ಮಹಿಳೆ ಆ ಹುಡುಗಿ ತನ್ನ ಮೊಮ್ಮಗಳು ಎಂದು ಕೇಸ್ ಹಾಕುತ್ತಾರೆ. ಏಕೆಂದರೆ ತನ್ನ ಮಗಳಿಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ಹಾಕಿದ್ದ ಕೇಸ್ ಹೇಗೆ ನಡೆಯುತ್ತದೆ ಮತ್ತು ಕೊನೆಗೆ ಈ ಕೇಸಲ್ಲಿ ಯಾರು ಗೆಲ್ಲುತ್ತಾರೆ ಮತ್ತು ಆ ಹುಡುಗಿ ಯಾರ ಪಾಲಾಗುತ್ತಾಳೆ ಎಂಬುದೇ ಈ ಸಿನಿಮಾದ ಸ್ಟೋರಿ ಆಗಿದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ ಮೇನ್ ಲೀಡ್ ರೋಲ್ ನಲ್ಲಿ ಪ್ಲೇ ಮಾಡಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ತಾವೇ ಸ್ವತಃ ಡೈರೆಕ್ಟರ್ ಆಗಿರುವುದರಿಂದ ತಮಗೆ ಒಂದು ಒಳ್ಳೆಯ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ನೇ ಬರ್ಕೊಂಡು ಒಂದು ಅಪ್ಪನ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಜನಕ್ಕೆ ಮೆಚ್ಚಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಮೇನ್ ಪ್ಲಾಟ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಆದಂತ ಚೈಲ್ಡ್ ಆರ್ಟಿಸ್ಟ್ ಆದಂತ ಸಮೃತ ಅವರ ವಿಷಯಕ್ಕೆ ಬರುವುದಾದರೆ ಅವರು ತಮಗೆ ಒಂದು ಚೇಷ್ಟೆಯ ಹುಡುಗಿಯ ಪಾತ್ರದಲ್ಲಾಗಿ ಮತ್ತು ಪ್ರೀತಿ ತೋರಿಸುವ ಮಗಳಾಗಿ ತಮಗೆ ಕೊಟ್ಟಿದ್ದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಜನರ ಮನಸ್ಸು ಗೆದ್ದಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ನಲ್ಲಿ ಪ್ಲೇ ಮಾಡಿರುವಂತಹ ಅಭಿಲಾಷ್ ಮತ್ತು ಅಜ್ಜಿ ಪಾತ್ರದಲ್ಲಿ ಪ್ಲೇ ಮಾಡಿರುವಂತಹ ರೇಖಾ ಅವರು ತಮಗೆ ನೀಡಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಇನ್ನು ಈ ಸಿನಿಮಾದ ಸೆಕೆಂಡ್ ಹಾಫ್ ಅಲ್ಲಿ ಇಂಟ್ರೆಸ್ಟಿಂಗ್ ಪ್ಲಾಟ್ ಅಲ್ಲಿ ತೆಗೆದುಕೊಂಡು ಹೋಗುವಂತ ಕ್ಯಾರೆಕ್ಟರ್ಸ್ ಆಗಿ ಶ್ವೇತಾ ಪ್ರಸಾದ್ ಮತ್ತು ದಿಲೀಪ್ ರಾಜ್ ಅವರು ಪ್ಲೇ ಮಾಡಿದಂತ ಲಾಯರ್ ಪಾತ್ರ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಲವ್ ಮಾಕ್ಟೇಲ್ 3 ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ ಡಾರ್ಲಿಂಗ್ ಕೃಷ್ಣ ಅವರೇ ಸ್ವತಃ ಡೈರೆಕ್ಷನ್ ಮತ್ತೆ ಸ್ಟೋರಿ ಬರೆದುಕೊಂಡಿರುವುದರಿಂದ ಈ ಸಿನಿಮಾ ನೋಡಾದ್ಮೇಲೆ ಎಲ್ಲೋ ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿನೇ ಮೂವ್ ಆಗದೇನ ಅನ್ವಾಂಟೆಡ್ ಕಾಮಿಡಿ ಸೀನ್ಸ್ ಇಟ್ಟಿದ್ದಾರೆ ಅಂತ ನಮಗೆ ಅನ್ನಿಸ್ತು. ಆದರೆ ಇಂಟರ್ವೆಲ್ ಮತ್ತೆ ಸೆಕೆಂಡ್ ಹಾಫ್ ತೆಗೆದಿರುವಂತಹ ರೀತಿ ಏನಿದೆ ಮತ್ತು ಸ್ಟೋರಿ ಮೂವ್ ಆಗುವಂತಹ ರೀತಿ ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಅದು ಚೆನ್ನಾಗಿರೋದ್ರಿಂದ ಡಾರ್ಲಿಂಗ್ ಕೃಷ್ಣ ಅವರು ತಕ್ಕ ಮಟ್ಟಿಗೆ ಯಶಸ್ಸನ್ನು ಪಡೆದಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದ ನಕುಲ್ ಅವರ ವಿಷಯಕ್ಕೆ ಬರುವುದಾದರೆ ಲವ್ ಮಾಕ್ಟೇಲ್ 2ದಂತಹ ಒಂದು ಸೂತಿಂಗ್ ಮ್ಯೂಸಿಕ್ ಕೊಟ್ಟು ಈ ಸಿನಿಮಾಗೆ ಮ್ಯೂಸಿಕ್ಗೆ ಮುಖ್ಯ ಪಾತ್ರ ಆಗಿರೋದರಿಂದ ಮ್ಯೂಸಿಕ್ ಅಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದಾರೆ. ಅದಲ್ಲದೆ ಸಾಂಗ್ಸ್ ವಿಷಯಕ್ಕೆ ಬರುವುದಾದರೆ ಅವರು ಕೊಟ್ಟಿರುವ ಸಿನಿಮಾ ರಿಲೀಸ್ಗೆ ಮುಂಚೆ ಬಂದಂತಹ ಸಾಂಗ್ಸ್ ಅಲ್ಲಿ 2 ಸಾಂಗ್ ಸಿನಿಮಾಗೆ ಹೈಪ್ ತಂದುಕೊಟ್ಟು
ಯಶಸ್ವಿಯಾಗಿದೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಲವ್ ಮಾಕ್ಟೇಲ್ ಸೀರೀಸ್ ನಲ್ಲಿ ಬಂದಿರುವಂತಹ ಸಿನಿಮಾಗಳನ್ನು ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದರೆ, ಲವ್ ಮಾಕ್ಟೇಲ್ 2 ಒಂದು ಸ್ವಲ್ಪ ಬೋರಿಂಗ್ ಆಗಿ ಮತ್ತು ಎಲ್ಲೋ ಅನ್ವಾಂಟೆಡ್ ಸ್ಕ್ರಿಪ್ಟ್ ಅಂತ ಅನ್ಸತ್ತೆ. ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ 1 ನಂತರ ಲವ್ ಮಾಕ್ಟೇಲ್ 3 ನಾನೇ ಮಾಡಿದ್ರೆ ಆ ಕನ್ಸಿಸ್ಟೆನ್ಸಿಗೆ ಎಲ್ಲೋ ಇದು ಇನ್ನ ಚೆನ್ನಾಗಿ ಬ್ಲಾಕ್ ಬಸ್ಟರ್ ಆಗಿರೋದು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.